ಕಾಂಗ್ರೆಸ್ ಪಕ್ಷದಲ್ಲಿ ಎರಡನೇ ಏರ್ಪೋರ್ಟ್ ಕ್ರೆಡಿಟ್ ವಾರ್ ಆರಂಭ ಆಗಿತ್ತು. ಈ ನಡುವೆ ನಾನು ಯಾರ ಹಾಗೂ ಯಾವ ಒತ್ತಡಕ್ಕೂ ಕೂಡ ಮಣಿಯೋದೇ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾರ ಹಾಗೂ ಯಾವುದೇ ರೀತಿಯಾದಂತಹ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡೇ ಮಾಡ್ತೀವಿ. ಪರಮೇಶ್ವರ್ ಅವರು ಹೇಳ್ತಾರೆ, ಡಿಕೆಶಿ ಅವರು ಹೇಳ್ತಾರೆ, ಅವರನ್ನ ಇಲ್ಲಿ ಮಧ್ಯ ತರೋದು ಬೇಡ. ಸ್ಥಳಾವಕಾಶವನ್ನು ನಾವು ನೋಡಿಕೊಂಡು ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನನಗೂ ಕೂಡ ಅವಕಾಶ ಏನಾದರೂ ಇದ್ದಿದ್ರೆ ವಿಜಯಪುರದಲ್ಲಿ ನಾನು ಕೂಡ ಮಾಡಬಹುದಾಗಿತ್ತು. ಆದರೆ ಆ ರೀತಿ ಅವಕಾಶ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಈಗ ಒಂದು DCM ಅವ್ರನ್ನೂ ಪಾಪ ಇರೋ ತರಕ್ಕೆ ಹೋಗಬೇಡಿ. ನಾವು ಮೆರಿಟ್ ಬೇಸ್ಡ್ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ನಾನು ಹೇಳಿದ್ನಲ್ಲ, ಸೆಕೆಂಡ್ ಏರ್ಪೋರ್ಟ್ ಆಗ್ತದೆ ನಿಮ್ಮ ಅದಕ್ಕೆ. ಮತ್ತು ನನ್ನ ಆಶೆ, ನಾನೇನು ಬಿಜಾಪುರಕ್ಕೆ ಹೋಗ್ತಾ ಇಲ್ಲಲ್ಲ. ನನ್ನ ಆಶೆ ಏನಿದೆ, ಗ್ಲೋಬಲ್ ಇನ್ಸ್ಟಿಟ್ಯೂಟ್ ನಾನೇನು ಸೆಕೆಂಡ್ ಏರ್ಪೋರ್ಟ್ ಹೋಗಿ ಬಿಜಾಪುರನ ಮಾಡ್ತೀನಾ? ಮಾಡೋಕ್ಕೆ ಬರ್ತೀರ ಮಾಡಿಬಿಡ್ತಿದ್ದೆ, ಆದ್ರೆ ಮಾಡೋಕ್ಕೆ ಬರಲ್ಲ. ಅದು ಇಟ್ ಹ್ಯಾಸ್ ಟು ಬಿ ವಿದಿನ್ 50 ಕಿಲೋಮೀಟರ್ಸ್ ಅರೌಂಡ್ ಬ್ಯಾಂಗ್ಳೂರ್ ಆ್ಯಂಡ್ ಇಟ್ ವಿಲ್ ಬಿ ಮೆರಿಟ್ ಬೇಸ್ಡ್. ನಾವು ಯಾರು ಇದಕ್ಕೂ ಇದು ಮಾಡಲ್ಲ. DK ಶಿವಕುಮಾರ್ ಅವ್ರ ಒತ್ತಾಯಕ್ಕೂ ಮಾಡಲ್ಲ, ಪರಮೇಶ್ವರ್ ಅವ್ರ ಒತ್ತಾಯಕ್ಕೂ ಮಾಡಲ್ಲ, ಯಾರಿದಕ್ಕೂ ಇಲ್ಲ. ಅಲ್ಲಿ ವಯಬಿಲಿಟಿ ಏನಿರ್ತದಲ್ಲ ಅದು ಬೆಂಗಳೂರಿಗೆ ಒಳ್ಳೇದಾಗಬೇಕು, ಜನತೆಗೆ ಒಳ್ಳೇದಾಗಬೇಕು, ಆಮೇಲೆ ಇಂಡಸ್ಟ್ರೀಸ್ಗೆ ವಾಣಿಜ್ಯಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಮೆರಿಟ್ ಬೇಸ್ಡ್ ಏರ್ಪೋರ್ಟ್ ಆಗ್ತದೆ. ಮತ್ತು ಮಾಡೋರು ಕೂಡ ಸುಮ್ಮನೆ ನಾವು ಹೇಳ್ಬೋದು, ನಾವು ಎಲ್ಲೋ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡೋರು ಬರಬೇಕಲ್ಲ. ಅವ್ರು ವಯಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ಲೋಡ್ ಎಲ್ಲಿದೆ ನೋಡ್ತಾರೆ, ಕಾರ್ಗೋ ಲೋಡ್ ಎಲ್ಲಿದೆ ನೋಡ್ತಾರೆ, ಇದೆಲ್ಲವನ್ನ ನೋಡ್ತಾರೆ. ವಯಬಿಲಿಟಿಗೆ ನಾವು ಬರೀ ನಾವು ಲ್ಯಾಂಡ್ ಕೊಟ್ಟಿವಿ ಬಂದು ಏರ್ಪೋರ್ಟ್ ಮಾಡಿದ್ರೆ ಯಾರು ಮಾಡ್ತಾರೆ? ನಾನು ಹೇಳ್ತೀನಿ, ಇಲ್ಲ, ಈಗ ಒಂದು DCM ಅವ್ರನ್ನೂ ಪಾಪ ಇರೋ ತರಕ್ಕೆ ಹೋಗಬೇಡಿ. ನಾವು ಮೆರಿಟ್ ಬೇಸ್ಡ್ ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ನಾನು ಹೇಳಿದ್ನಲ್ಲ, ಸೆಕೆಂಡ್ ಏರ್ಪೋರ್ಟ್ ಆಗ್ತದೆ ನಿಮ್ಮ ಅದಕ್ಕೆ. ಮತ್ತು ನನ್ನ